ಯಾಗ ಮಂಟಪ ಪ್ರವೇಶಾಮಿ. ಯಾಗ ಮಂಟಪದ ಒಳಗಡೆ ಬನ್ನಿ, ಉಪವಿಶ್ಯ ಕುತ್ಕೊಳ್ಳಿ. ತದನಂತರಂ ಅಂದ್ರೆ ಕಣಿಗೇನು ಯಾಗ ಮಂಟಪ ಪರಿಷ್ಠಯಾಮಿ. ಓಂ ಅಪವಿತ್ರ ಪವಿತ್ರವಾ ಸರ್ವಾವಸ್ಥಂ ಗತೋಪ್ಯೋ ಯತ್ಪರೇ ಪುಂಡರಿಕಾಕ್ಷಂ ಸಭಾಭ್ಯಂತರ ಶುಚಿಃ. ತದನಂತರಂ ಪ್ರಾರ್ಥನಾಂ ಕರಿಷ್ಯಾಮಿ. ತಮ ಕೈ ಮುಕ್ಕೋ, ನೀ ಇವನು ಕೈ ಮುಟ್ಟುಕೋ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಪ್ರಾರ್ಥನಾಂ ಸಮರ್ಪಯಾಮಿ. ತದನಂತರಂ ಅಂದ್ರೆ ಏನು ತೊಂದರೆ ಆಗದೆ ಒಂದು ಕಾರ್ಯಕ್ರಮ ನಡೆದು ಹೋಗ್ಲಿ. ಆಮೇಲೆ ಸಂಕಲ್ಪಂ ಕೈ ಮುಕ್ಕೋ, ಅಲ್ಲೇ ಕೈ ಮುಟ್ಟುಕೋ. अस्मिन् दिने अस्मिन् काले अस्मिन् क्षेत्रे अस्मिन् वर्षे मम हेतु मम कुटुम्बानां सकल सन्मंगल प्राप्त्यर्थम् आयुष्यारोग्य ऐश्वर्यार्थं दिने दिने उद्योगे व्यवहारे अधिक लाभ अधिक यश अधिक ಕೀರ್ತಿ ಪ್ರಾಪ್ತ್ಯರ್ಥಂ. ಇವತ್ತೊಂದನೇ ವರ್ಷಕ್ಕೂ ಇದೇ ಸ್ಥಳದಲ್ಲಿ ಇದೇ ರೀತಿ ಇದೇ ಕಾರ್ಯಕ್ರಮ ಆಗಲಿ ಎನ್ನುವ ವಿಶೇಷ ಯಾಗಂ ಕರಿಷ್ಯೆ. ತದನಂತರಂ ಅಗ್ನಿಂ ಆವಾಹಯಾಮಿ. ಮುಂದುವರಿಲಿ. ಪರಿಪರ್ಯ ವೇದಗಳ ಘೋಷದ್ಯು ತೋಷದ್ಯು. ಪರಿಪರ್ಯ ವೇದಗಳ ಘೋಷದ್ಯು ತೋಷದ್ಯು. ಏನು ಅದ್ಭುತ, ಏನು ಅದ್ಭುತ. ನನ್ನ ಅಪ್ಪ ದಕ್ಷನೆನ್ನುವ ಹೆಸರಿಗೆ ಸರಿಯಾಗಿ ಈ ಯಾಗವನ್ನು ಕೈಗೊಂಡಿದ್ದಾನಲ್ಲ. ವಲ್ಲಭನ ಮಾತುಗಳನ್ನ ಆತುಕೊಂಡು ನಾನು ಭಾರತೀಯ ಹೋಗುತ್ತಿದ್ದರೆ ಈ ಸೊಬಗನ್ನ ಕಾಣುವುದಕ್ಕೆ ಅಸಾಧ್ಯವಾಗುತ್ತಿತ್ತು. ಆಹಾ, ನೆರೆದಿರುವ ಸಕಲ ಮುನಿಜಾಲದು ಮೇಳದು. ನೆರೆದಿರುವ ಸಕಲ ಮುನಿ ಜಾಲದು ಮೇಳದು. ಉರುತರದಿ ಮೆರೆವಧಿಕ ಹೋಮದ್ಯು ನೇಮದ್ಯು. ಮೆರೆವದಿಕ ಹೋಮದ್ಯು ನೇಮದ್ಯು. ಅದ್ಭುತ, ಅಖಿಲ ಸಂಭ್ರಮಗಳಿಂದ. ಅದ್ಭುತವೇ ಸರಿ. ಯಾಗಶಾಲೆಯಿಂದ ಹೊರಟಿರುವಂತಹ ಹೋಮದ ಧೂಮಗಳೆಲ್ಲ ನಾವು ಮಂಡಲದಲ್ಲಿ ಒಂದಾಗಿ ಭವ್ಯತೆಯನ್ನ ಸಾರುತ್ತಿವೆ. ಇಷ್ಟು ಅತ್ಯದ್ಭುತವಾಗಿ ಒಂದು ಯಾಗವನ್ನ ನಡೆಸಬೇಕು ಅಂತಾದ್ರೆ ನನ್ನ ಅಪ್ಪನ ಆ ಒದ್ದಾಟಗಳು ಹೋರಾಟಗಳು ಇಷ್ಟು ದಿನದಿರಬೇಕು. ಇಷ್ಟು ವಿಶೇಷವಾಗಿ ನನ್ನ ಅಪ್ಪ ಯಾಗವನ್ನ ಮಾಡಿದ್ದಾನೆ ಅಂತಾದ್ರೆ ಈ ಹೊತ್ತಿಗೆ ಲೋಕಾಂತರವು ಇದನ್ನ ಕಂಡು ಬೆರಗುಗೊಂಡಿದೆ. ಇನ್ನು ಇದನ್ನ ದೂರದಲ್ಲೇ ಕಂಡು ಮನಸ್ಸಿಗೆ ಸಂತೋಷವನ್ನ ಉಣಬಡಿಸುತ್ತಿರುವುದಲ್ಲ. ನಾನು ಬಂದಿರುವಂತ ಹಿರಗಳು ನನ್ನ ಅಪ್ಪ ಅವನಿಗೆ ತಿಳಿಬೇಕು, ನನ್ನ ಅಕ್ಕ ತಂಗಿಯರಿಗೆ ಗೊತ್ತಾಗಬೇಕು ಅಂತಾದ್ರೆ ಯಾಗಶಾಲೆ ಅಂತ ಸುರಪ ಮುಖ್ಯ ಮರದ ವರ್ಗದು ಸ್ವರ್ಗದು. ಎರಡು ಮಡಿ ಅತಿಶಯಾನಂದದು ಚಂದದು. ಧರೆಗೆ ನೂತನವಾದ ಮಂತ್ರದು ತಂತ್ರದು ಮೆರೆದುದ ಯಜ್ಞಶಾಲಿ. ಸಮೀಪಿಸುತ್ತಿದ್ದ ಹಾಗೆ ಸಭೆಗಳು ಇನ್ನು ಹೆಚ್ಚಾಗಿ ನನ್ನ ಕಣ್ಣುಗಳೆಲ್ಲ ಆಕರ್ಷಿಸುತ್ತಾ ಇದ್ದಾವೆ. ಮನಸ್ಸಿಗೆ ಎಲ್ಲಿಲ್ಲದ ನೆಮ್ಮದಿಯನ್ನ ತಂದೊಡ್ಡುತ್ತಿದ್ದಾವೆ. ಆಹಾ, ಈ ಧರೆಗೆ ನೂತನವಾದ ಯಾಗವನ್ನ ಕಂಡು ಮನಸ್ಸು ಸಂತೋಷಭರಿತವಾಗಿದೆ. ನನ್ನ ಅಪ್ಪ ಅಮ್ಮನಿಗೆ ವಂದನೆಯನ್ನ ನೀಡಿ ಪೂರ್ಣಾಶೀರ್ವಾದವನ್ನ ಮೊದಲು ತೆಗೆದುಕೊಳ್ಳಬೇಕಾದದ್ದು ಸುತೆಯಾದ ನನ್ನ ಬದ್ಧತೆ. ಹಾಗಾಗಿ ತಂದೆ ತಾಯಿಗಳಲ್ಲಿಗೆ ಸಾಗುತ್ತೇನೆ. ಆ ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿಸೆ ಬಂದು ಬಂಧು ಸ್ತೋಮ ತಾಯಿ ತಂದೆಯರನ್ನು ಕಾಣುತ್ತ ನನ್ನ ಅಕ್ಕಂದಿರು ಆಶೀರ್ವಾದವನ್ನು ಮಾಡಿ. ಅಕ್ಕಂದಿರು ಆಶೀರ್ವಾದವನ್ನು ಏಕೆ ನೀಡುತ್ತಿಲ್ಲ? ತಿಳಿದೆ, ನನ್ನ ತಂಗಿ ತಡವಾಗಿ ಬಂದಲಿರುವಂತ ಕೋಪಗಳು ಅವರಿಗಿರಬಹುದು. ತಪ್ಪಲ್ಲ. ಈ ರೀತಿಯಾಗಿ ನನ್ನನ್ನು ದಂಡಿಸುವಲ್ಲಿ ಅವರು ಅರ್ಹರಿದ್ದಾರೆ. ತಂಗಿಯಂದಿರಿ, ಬನ್ನಿ, ನಿಮ್ಮ ಅಕ್ಕನನ್ನ ಪ್ರೀತಿಯಿಂದ ಆಲಿಂಗನ ಮಾಡಿಕೊಳ್ಳಿ. ಬನ್ನಿ.
ಅಕ್ಕಂದಿರ ಆ ಕೋಪವನ್ನ ನನ್ನ ತಂಗಿಯರು ಕಾದಿಟ್ಟುಕೊಂಡರಲ್ಲ. ಇರಲಿ, ಅಕ್ಕ ತಂಗಿಯರಿಗಾಗಿ ನಾನು ಬಂದದಲ್ಲವಲ್ಲ. ನನ್ನ ಬಂದ ಇರವನ್ನ ಮೊದಲು ನಾನು ತೋರಿಸಬೇಕಾದದ್ದು ನನ್ನ ಅಪ್ಪ. ಅಪ್ಪ, ಮಗಳಾಗಿರುವಂತ ದಾಕ್ಷಾಯಣಿಯ ಪ್ರಣಾಮಗಳು ಜನಕ. ಯಾರು ಮಗಳು, ಯಾರು ಅಪ್ಪ? ಅಮ್ಮ, ನಾನಮ್ಮ, ನಿನ್ನ ಮಗಳು ದಾಕ್ಷಾಯಣಿ ಬಂದಿದ್ದಾಳೆ. ಆಶೀರ್ವಾದ ಮಾಡಮ್ಮ. ಓಹೋ, ಇದೆಲ್ಲವೂ ಸಾಗುತ್ತಿರುವುದು ನನ್ನ ಅಪ್ಪನ ಕಣ್ಸನ್ನೆಯಿಂದ. ಇರಲಿ, ಇವರೆಲ್ಲರೂ ಅಪ್ಪನ ಮಾತನ್ನ ಒಪ್ಪಿ ನಡೆಯುತ್ತಿದ್ದಾರೆ. ಅಮ್ಮನು ಈ ವ್ಯವಸ್ಥೆಗೆ ಹೊರತಾಗಲಿಲ್ಲ. ಅಮ್ಮ, ಒಂದು ಸತ್ಯವನ್ನಂತೂ ನೀನು ತೋರಿಸಿಬಿಟ್ಟೆ. ಮದುವೆಯಾದ ಹೆಣ್ಣಿಗೆ ಪತಿಯ ಮಾತುಗಳೇ ಪರಮ ವಾಕ್ಯ. ಆ ಪಾಠ ನನಗೆ ಇವತ್ತು ನಿನ್ನಿಂದ ಆಯಿತಮ್ಮ. ಇರಲಿ, ನಾನು ಬಂದದ್ದು ಯಾಗವನ್ನ ಕಾಣಲಿಕ್ಕೆ. ಹಾಗಾಗಿ ಯಾಗ ಮಂಟಪದತ್ತ ಸಾಗುತ್ತೇನೆ. ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಸ್ವಾಹ. ಇಂದ್ರದೇವನಿಗೆ ಯಾಗದ ಸೊಬಗೀಕ್ಷಿಸಿ ವರುಣಾಯ ಸ್ವಾಹ. ವರುಣದೇವನಿಗೆ ಆಹಾ. ಯಾಗದ ಸೊಬಗೀಕ್ಷಿಸಿ ವಾಯುವೆ ಸ್ವಾಹ. ಯಾಗದ ಸೊಬಗೀಕ್ಷಿಸಿ ಕುಬೇರಾಯ ಸ್ವಾಹ. ಅಳಕಾಪತಿಗೆ ಅದ್ಭುತ ಯಾಗ. ಯಾಗದ ಸೊಬಗೀಕ್ಷಿಸಿ ಯಮಾಯ ಸ್ವಾಹ. ಕಾಲನಿಗೆ ಅರ್ಘ್ಯ. ಆಹಾ. ಯಾಗದ ಸೊಬಗೀಕ್ಷಿಸಿ ಈಶಾಯ ಸ್ವಾಹ. ಈಶ್ವರ ಯಾಗ. ಯಾತಕ್ಕೆ ಬಂದೆನು ನಾನು ಪಾಪಕ್ಕೆ ಮಾಡುವ ಯಾತಕ್ಕೆ ಬಂದೆನು ನಾನು ಪಾಪಕ್ಕೆ ಮಾಡುವ ಎಚ್ಚರ ರೀತಿಯ ಬಂದರಿಯದೆ ಬಂದೀತಿರ ಆತನೋ ಎಚ್ಚರ ರೀತಿಯ ಬಂದರಿಯದೆ ಬಂದೀತಿರ ಆದುದೋ ಪತಿಗಳಿಗೆ ಕೈಲೋಕನೆ ಋತುವಿನ ಭಾಗವ ಕೊಡದಿದ ಪತಿಗಳಿಗೆ ಕೈಲೋಕನೆ ಋತುವಿನ ಭಾಗವ ಕೊಡದಿಹೋದು ಮತೆಯುತ ಯಾರೇ ಬುದ್ಧಿಯು ವಿಪಗೀತಕ್ಕೆ ಬಂತು ಮತೆಯುತ ಯಾರೇ ಬುದ್ಧಿಯು ವಿಪಗೀತಕ್ಕೆ ಬಂತು ಮಾಡುವ ಯಜ್ಞಕ್ಕೆ ಶಿವ ನಿರೀಶ್ವರ ಯಾಗ. ಇದನ್ನ ಕಾಣ್ಲಿಕ್ಕೆ ನಾನು ಬರಬೇಕಾಯಿತು. ಯಾಕಾದರೂ ಬಂದೆ. ಈ ಪಾತಕ್ಕೆ ಮಾಡುವಂತ ಯಜ್ಞಕ್ಕೆ ಬಂದು ಕೆಟ್ಟೆ ಸರ್ವಶ್ರೇಷ್ಠನಾಗಿರುವಂತ ಹರನನ್ನ ಉಳಿದು ಮಾಡುವಂತ ಈ ಯಾಗ
ಹೇಗೆ ಸಂಪನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು? ತ್ಯಾಗ ಎನ್ನುವುದು ಲೋಕ ಕಲ್ಯಾಣಕ್ಕಾಗಿ ಮಾಡುವುದು, ತಮ್ಮ ಇಚ್ಛೆಗಾಗಿ ಅಲ್ವಲ್ಲ, ತಮ್ಮ ಸಾಮರ್ಥ್ಯವನ್ನು ಸ್ಥಾಪಿಸುವುದಕ್ಕಾಗಿ ಅಲ್ವಲ್ಲ. ಆದರೆ ಈ ದಕ್ಷ ಮಾಡುತ್ತಿರುವುದು ನನ್ನವರಾಡಿದಂತೆ ದ್ವೇಷ ಸಾಧನೆಗಾಗಿ ಇಂಥ ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತಾದ್ರೆ ಈ ಕಾರ್ಯಕ್ಕೆ ಬಂದು ನಾನು ಕೆಟ್ಟೆ ಹೋದರೆ ಹೀಗೆ ಆಗುತ್ತದೆ ಎನ್ನುವಂತ ವಿಚಾರವನ್ನ ಅವರು ಹೇಳಿದ್ರಲ್ಲ. ಹೋಗದೆಂದರೆ ಹೋದರೆ ಆಗುವುದೇ ಪರಿಯೆಂದೆನು ತಾಗಲೇ ಪತಿಗಳು ಬೇಡುದ ನೀಗಿನ ಬಂದೆನು. ಹೋಗದೆಂದರೆ ಹೋದರೆ ಆಗುವುದೇ ಪರಿಯೆಂದೆನು ತಾಗಲೇ ಪತಿಗಳು ಬೇಡುದ ನೀಗಿನ ಬಂದೆನ. ಹೋಗಿನ ಅರಸರಿಗೆಂದಿನ ಆಗಮನವ ಮುಸುರಲಿ, ಹೋಗಿನ ಅರಸರಿಗೆಂದಿನ ಆಗಮ ಮುಸುರಲಿ. ದೇಹ ತ್ಯಾಗವೇ ಲೇಸು, ದೇಹ ತ್ಯಾಗವೇ ಲೇಸೆಂದ ವಿಜಯವಾಗಿ ಹೊರಳಿದಳು. ಯಾತಕ್ಕೆ ಬಂದೆನು ನಾನೇ ಪಾತಕ್ಕೆ ಮಾಡುವ ಯಜ್ಞಗೆ. ಹೋದರೆ ಹೀಗೆ ಆಗುತ್ತದೆ ಇರುವಂತಹ ಮುನ್ನೋಟಗಳನ್ನ ನನ್ನವರು ಆಡಿದ್ರು, ಸಾರಿ ಆಡಿದ್ದರು. ದಾಕ್ಷಾಯಣಿ, ಈ ಯಾಗಗಳು ಗತಿಸುತ್ತಿರುವುದು ನಮ್ಮ ಮಾನವನ್ನ ಹಾನಿ ಮಾಡುವುದಕ್ಕಾಗಿ. ಅರ್ಥ ಮಾಡಿಕೋ ಎನ್ನುವ ಹಾಗೆ ನನ್ನವರು ಎಂಬಂತ ಪಾಠಕ್ಕೆ ಒಳಗಾದ್ರೆ ನನ್ನ ಪತಿ ಆಡಿದ ಮಾತುಗಳನ್ನೆಲ್ಲ ನಾನು ಧಿಕ್ಕರಿಸಿ ಬಿಟ್ಟೆ, ಅದನ್ನ ಅರ್ಥಕೊಳ್ಳಲಿಲ್ಲ. ಹೋಗುತ್ತೇನೆ, ಇಲ್ಲಿ ಅರೆ ಕ್ಷಣ ನಿಲ್ಲದೆ ಸಾಗುತ್ತೇನೆ. ಹೋಗಬಹುದು ಹೇಳ್ತಾರೆ ನನ್ನವರು. ದಾಕ್ಷಾಯಣಿ, ಯಾಗ ಹೇಗಾಯಿತು ಎನ್ನುವ ಹಾಗೆ ಹೇಳಲೆ, ಅಲ್ಲಿ ಆಗುತ್ತಿರುವುದು ನಿರೀಶ್ವರ ಯಾಗ ಎನ್ನುವ ಹಾಗೆ ಅಲ್ಲ. ನಾನು ಪಾಲ್ಗೊಂಡಿದ್ದು ನಿರೀಶ್ವರ ಯಾಗಕ್ಕೆ ಎನ್ನುವ ಹಾಗೆ ಯಾವ ಬಾಯಲ್ಲಿ ಹೇಳಲಿ? ಇಲ್ಲಿ ಆದ ಅವಮಾನ ನನಗೆ ಮಾತ್ರ ಅಲ್ಲ, ಪ್ರತ್ಯಕ್ಷವಾಗಿ ಇದು ಪರಶಿವನಿಗೆ ಮಾಡಿದ ಅವಮಾನ. ತಂದೆ ತಾಯಿಗಳಿಗೆ ಬೇಡವಾಗಿ ಇಲ್ಲಿ ಉಳಿಯುವ ಹಾಗಿಲ್ಲ. ಪತಿಯ ಮಾತನ್ನು ಧಿಕ್ಕರಿಸಿ ಅಲ್ಲಿ ಹೋಗುವ ಹಾಗಿಲ್ಲ, ಇಲ್ಲಿ ಉಳಿಯುವ ಹಾಗಿಲ್ಲ, ಅಲ್ಲಿ ಹೋಗುವ ಹಾಗಿಲ್ಲ. ನನಗೆ ದೇಹ ತ್ಯಾಗವೇ ಬೇಕು, ದೇಹ ತ್ಯಾಗವೇ ಬೇಕು. ನೀನೊಬ್ಬ ವಿಕಲವತಿಯೇ ಸರಿ. ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕಾಗಿರುವಂತಹ ಪುಣ್ಯ ಕೃತವನ್ನ ನಿನ್ನ ದ್ವೇಷಕಾರಿಯನ್ನು ಸಾಯಿಸ್ತಾ ಇದ್ದಿ, ಮಾಡ್ತಾ ಇದ್ದಿ ಅಂತಾದ್ರೆ ನೀನೊಬ್ಬ ಅಲ್ಪವತಿ, ವಿಕಲವತಿ, ಮಂದವತಿ. ಅಷ್ಟೆಲ್ಲ ಹೇಳೋದಕ್ಕೆ ನಿನ್ನ ಗಂಡ ಯಾರು ಮೃತ್ಯುವ? ನನ್ನ ಪತಿದೇವರ ಬಗೆಗಾಗಿ
ಪಾಂಡೆಯನನ್ನು ಉಳಿಸಲಿಕ್ಕಾಗಿ ನನ್ನವರು ಬೀರಿದ ಆ ಶ್ರೇಷ್ಠತೆಯನ್ನು ನೀನೇನು ಬಲ್ಲೆ. ಇಷ್ಟು ಯಾಗವನ್ನು ಮಾಡಿ ಶಿವನ ಮಾನಹಾನಿಯನ್ನು ಮಾಡೋದಕ್ಕಾಗಿ ನೀನು ಈ ರೀತಿ ಹೆಜ್ಜೆಯನ್ನು ಇರಿಸಿದ್ದೀರಂತಾದ್ರೆ ನಿನ್ನ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲು ನನ್ನ ವಲ್ಲಭ ಬರ್ತಾರೆ. ನಾನು ಮಾಡಿದ ಕಾರ್ಯ ಸರಿ ಉಂಟೆನ್ನುವುದಕ್ಕೆ ಕೂಡಿದಿ ಸುರವರರೇ ಸಾಕ್ಷಿ. ಕೂಡಿದಿ ಸುರ. ಈ ಸುರರು ರಕ್ಷಣೆಯನ್ನು ಕೊಡುತ್ತಾರೆ. ಹೇ, ದೇವತೆಗಳೇನು ಛೀ, ಇವರ ಬದುಕು ಬಂಡವಾಳು. ರಕ್ಕಸರಿಂದ ದೇವಲೋಕ ಇಲ್ಲವಾದಾಗ ಕೈಲಾಸ ತಪ್ಪಲಿಗೆ ಬಂದು ಶಿವನೇ ರಕ್ಷಿಸುವ ಹಾಗೆ ಯಾಚಿಸುವ ಇಂದ್ರ ಇವತ್ತಿಗೆ ನಿನ್ನ ರಕ್ಷಣೆ ಮಾಡುತ್ತಾನೋ, ನಿನಗಾಗಿ ಬರ್ತಾನೋ? ಇಲ್ಲಿ ಯಾಗವನ್ನ ಕೈಯಿಂದ ನೀನು ಮಾತ್ರ ಅಲ್ಲ, ಪಾಲ್ಗೊಂಡಂತ ಎಲ್ಲರೂ ಅಪರಾಧಿಗಳೇ. ನಿಮಗೆಲ್ಲರಿಗೂ ಶಿಕ್ಷೆಯನ್ನ ನನ್ನ ವಲ್ಲಭ ನೀಡುತ್ತಾನೆ. ಎಷ್ಟೇ ದೊಡ್ಡ ಮಾತಾಡಿದ್ರು ನನ್ನ ಮಗಳು ಎನ್ನುವುದನ್ನು ಬಿಟ್ಟುಕೋ. ಸಾಕು. ಸಾಕು ನಿನ್ನಿಂದ ದೇಹ. ಸಾಕು ಸಾಕು ನಿನ್ನಿಂದ ಹೇಗೆ ಹೊಡೆದ್ರು ನಿನ್ನ ಮಗಳೆಂಬ ಅಹಂಕಾರ ನಿನ್ನ ನೆತ್ಯತೆ ಏರಿಸುವುದೇ. ಕಡೆ ದಿಕ್ಕಿನ ವಾಸ ಸರ್ವಶ್ರೇಷ್ಠರಾಗಿರುವಂತಹ ಪರಶಿವನಿಗೆ ಹೆಣ್ಣು ಕೊಟ್ಟವರ ನೀಡುವ ಹಾಗೆ ನಿನ್ನ ಅಹಂಕಾರಕ್ಕೆ ಇದೇಶ್ವರನ ಹಾಡುತ್ತೇನೆ. ನಿನ್ನ ಮಗಳೆನ್ನುವಂತ ಪಟ್ಟವೇ ನನಗೆ ಸಾಕು. ಶಿವನ ಮಡದಿ ಎನ್ನುವಂತ ಸರ್ವಶ್ರೇಷ್ಠತೆಯೇ ನನಗಿನ್ನು ಸಾಕು. ನಿನ್ನ ಮಗಳೆಂಬಂತ ಪದವಿಯನ್ನು ಇಂದಿಗೆ ಬಿಟ್ಟು ಬಿಡುತ್ತೇನೆ. ಕಾಣುವ ಅಗ್ನಿಗೆ ಹಾರಿ ನನ್ನನ್ನೇ ನಾನು ಬಯಸಿಕೊಳ್ಳುತ್ತೇನೆ. ಆಜ್ಞೆಯನ್ನು ಹೊರತುಪಡಿಸಿ ಅಗ್ನಿ ಒಂದು ಕ್ಷಣವನ್ನು ಸುಡಲಾರನ್ನು ಬಿಟ್ಟುಕೋ. ಅಗ್ನಿ ಸುಡುತ್ತಾರೋ? ಈ ಅಗ್ನಿ ತನ್ನ 7 ನಾಲಿಗೆಯನ್ನು ಹೊರತಾಕಿ ನಿನ್ನ ಭಿಕ್ಷೆಗೆ ಬಂದ ಭಿಕ್ಷುಕ ಇವ ಇತ್ತಿಸಿದರು ಸರ್ವಶ್ರೇಷ್ಠನ ಪದ್ಧತಿಯಾಗಿರುವಂತ ನನ್ನನ್ನ ಮುಟ್ಟಲಾಗುವುದಿಲ್ಲ. ಅವರೇನು ಸರ್ವಸ್ವತಂತ್ರವಲ್ಲ, ಸರ್ವ ಭಕ್ಷಕವಾಗ್ತಾ ಇದ್ದಾನೆ. ನನಗೆ ನಿನ್ನ ಅಗ್ನಿಯ ಅವಶ್ಯಕತೆ ಇಲ್ಲ. ನಿರತ ಶಿವನನ್ನು ಧ್ಯಾನಿಸಿದ ಕಾರಣ ನನ್ನಲ್ಲಿ ಸುಪ್ತವಾಗಿದೆ ದೇಹಾಗ್ನಿ ಎನ್ನುವುದು. ಆ ದೇಹಾಗ್ನಿಯ ಬಲದಿದ್ದರೆ ನಾನಳಿದು ಮತ್ತೊಂದು ಶಕ್ತಿಯಾಗುತ್ತೇನೆ, ಮತ್ತೊಂದು ರೂಪವನ್ನು ಅಂದುಕೊಳ್ಳುತ್ತೇನೆ, ಶಿವನ ಸತಿಯಾಗುತ್ತೇನೆ. ಅಲ್ಲಿಯವರೆಗೆ ನಾನು ಇನ್ನೊಂದು ಶಕ್ತಿ ಆಗುವವರೆಗೆ ನೀನು ಯಾವ ಕಾಲಕ್ಕೂ ತನ್ನ ಮಗಳೆಂದು ಹೇಳಿಕೊಳ್ಳಕೂಡದು. ಹೇಳಿದರೆ ನಿನ್ನ ನಾಲಿಗೆ ಬಿದ್ದು ಹೋಗಲಿ. ಈ ಸುರರೆಲ್ಲ ನನ್ನನ್ನು ಅಮ್ಮ ಅಂತ ಕರೆದವರು. ಇನ್ನೊಂದು ಶಕ್ತಿಯಾಗಿ ನಾನು ಬರುವವರೆಗೆ ನನ್ನನ್ನು ಧ್ಯಾನಿಸಿದಿರುವಂತಾದ್ರೆ, ಶಿವನ ಮೊರೆ ಹೊಕ್ಕರುವಂತಾದ್ರೆ ಇವರ ಬದುಕು ಸರ್ವನಾಶವಾಗಲಿ. ಪ್ರಭೋ, ತಪ್ಪು ಮಾಡಿ ನನ್ನ ತಪ್ಪಿಗೆ ಶಿಕ್ಷೆ ಒಂದೇ. ನಿಮ್ಮ ವಾಮಭಾಗದಲ್ಲಿ ರಾರಾಜಿಸುವುದಲ್ಲ, ನಿಮ್ಮ ಪದಮೂಲದಲ್ಲಿ ನನ್ನನ್ನು ಅರ್ಪಿಸಿಕೊಳ್ಳುವುದು. ಈ ದಾಕ್ಷಾಯಣಿಯನ್ನ ಸ್ವೀಕರಿಸಿ ಪ್ರಭು, ಸ್ವೀಕರಿಸಿ. ದೇಹವ ಅಲರಾಗ ಹೊತ್ತುಕೊಟ್ಟ ಕ್ಷಣವೇ ಆನಂದ ದಿವ್ಯ ಶಕ್ತಿಯಿಂದ ಸೂಕ್ತವಾದ ದೇಹಾಗ್ನಿಯಿಂದ ನನ್ನನ್ನು ನಾನು ಶಿವನಿಗೆ ಅರ್ಪಿಸಿಕೊಂಡೆ.
ಕೈಲಾಸದಲ್ಲಿ ಜಾಗ ಸಿಗಲಿಲ್ಲ. ಇಲ್ಲಿ ಬಂದು ಸತ್ರು. ಹುಟ್ಟಿದಲ್ಲೇ ಸತ್ತಳು ಅಂತ ಆಯ್ತು. ಹೋಗ್ಲಿ ಬಿಡೆ. ಹಾ. ಅಲ್ವಾ? ಅಷ್ಟೇ ಏನೇ ಇದ್ರು ಒಳ್ಳೆ ಕೆಲಸ ಮಾಡುವಾಗ ಇಂಥದ್ದೆಲ್ಲ ಬರ್ತದೆ. ಸಾವಿರ ವಿಘ್ನಗಳಿದ್ದೇ ಇರ್ತದೆ. ಸರಿ ಮಾಡೋದು ನೀವಿದ್ದೀರಲ್ಲ. ಶುದ್ಧ ನಾ ಮಾಡ್ತೇನೆ, ಕಾರ್ಯಕ್ರಮ ಮುಂದೆ ಮುಂದುವರೆಯಲಿ.